ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಯಾಕೆ ನನ್ನ ಲೈಫಲ್ಲಿ ಇಷ್ಟು ಸಂಕಟಗಳಿದೆ, ಏನಾಗ್ತಾ ಇದೆ, ಇದಕ್ಕೆಲ್ಲ ಕಾರಣಗಳೇನು, ನನ್ನ ಜೀವನದಲ್ಲಿ ನಡೀತಿರುವ ಕೆಲ ಘಟನೆಗಳಿಗೆ ಕಾರಣಗಳೇನು, ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಾನು 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಕೆಲ ಘಟನೆಗಳಿಗೆ ಕಾರಣಗಳೇನು, ಹಾಗೆ ಇನ್ನು 3 ತಿಂಗಳುಗಳಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕು, ಏನೆಲ್ಲ ಮುಂಬರುವ ಸಂಕಷ್ಟಗಳಿಗಾಗಿರಬಹುದು ಅಥವಾ ಸಂತೋಷದ ದಿನಗಳಿಗಾಗಿರಬಹುದು. ಕೆಲವರು ಲೈಫಲ್ಲಿ ಸಂತೋಷದ ದಿನಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಅದು ಒಂದು ಅಪಾಯಕ್ಕೆ ತಿರುಗುವಂತಹ ಸಾಧ್ಯತೆಯೂ ಇರುತ್ತೆ. ಹಾಗೆ ಕೆಲವು ಸನ್ನಿವೇಶಗಳು ಏನೇನು ನಡೆದ್ರೂ ಕೂಡ ನಾವು ಯಾವ ರೀತಿ ದುಃಖ ಬಂದಾಗ ಕುಗ್ಗದೆ, ಸುಖ ಇದ್ದಾಗ ಹಿಗ್ಗದೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಈ ನಡೀತಿರುವಂತಹ ಘಟನೆಗಳಿಗೆ ಏನು ಕಾರಣ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ನೀವು ಯಾವ ದೇವ್ರನ್ನ ತುಂಬಾ ಆರಾಧನೆ ಮಾಡ್ತೀರಿ, ಯಾವ ದೇವ್ರನ್ನ ತುಂಬಾ ನಂಬ್ತೀರಿ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ 3ರಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, 3 ಕಾರ್ಡ್ಗಳಲ್ಲಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಕೆಲ ಘಟನೆಗಳಿಗೆ ಕಾರಣಗಳೇನು, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು, ಸಾಧ್ಯವಾದರೆ ಇದಕ್ಕೇನು ರೆಮಿಡೀಸ್ ಕೊಡಬೇಕು ನಾನು ಅದನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಓಕೆ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಕೆಲ ಘಟನೆಗಳಿಗೆ ಕಾರಣಗಳೇನು, ಅದು ದುಃಖ ಆಗಿರ್ಬೋದು, ಸುಖ ಆಗಿರಬಹುದು, ಸಂತೋಷ ಆಗಿರಬಹುದು, ಮನಸ್ಸಿಗೆ ನೋವು ಉಂಟಾಗಿರಬಹುದು, ಆಂಗ್ಸೈಟಿ, ಡಿಪ್ರೆಷನ್ ಏನೇ ಇರಬಹುದು, ಇದಕ್ಕೆಲ್ಲ ಕಾರಣಗಳೇನು ಅನ್ನೋದು. ಒಂದು ಕಾರ್ಡ್ ಪಾಪಪ್ಪ ಆಗಿದೆ. ಓಕೆ, ನಿಮ್ಮ 2 ರೀತಿಯ ಮನಸ್ಸು, 2 ತರಹದ ಮನಸ್ಸೇನಿದೆಯಲ್ಲ, ಇದಕ್ಕೆಲ್ಲ ಕಾರಣ ಆಗಿದೆ ಅಂತ ಹೇಳಬಹುದು. ನೀವು 2 ಥರ ಮನಸ್ಸು ಮಾಡ್ಕೊಳ್ಳೋದಕ್ಕೂ ಕೆಲವು ಕಾರಣಗಳಿದೆ. ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಆ ರೀತಿ ಮ್ಯಾನ್ಯುಪ್ಲೇಟ್ ಮಾಡುವಂಥರ ಅಂಥವ್ರಾಗಿರಬಹುದು, ಅಥವಾ ಅವ್ರ ಬಗ್ಗೆ ನಿಮಗೆ ಅಸಾಧ್ಯ ಆಗ್ತಾ ಇರಬಹುದು. ಕೆಲವು ವ್ಯಕ್ತಿಯ ವಿಚಾರವಾಗಿ ಆಗಿರಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ತುಂಬಾ ಅವರಿಂದ ಒಳ್ಳೇದಾಯಿತು ಅಂತ ನೀವು ಎಷ್ಟು ಅಂದ್ಕೊಂಡ್ರಿ ಅಲ್ವಾ, ಸೊ ಅವರಿಂದ ಕೆಟ್ಟದ್ದು ಕೂಡ ಆಗ್ತಾ ಇದೆ. ಬಟ್ ಇದು ನಿಮ್ಮ ಅರಿವಿಗೆ ಬರೋ ಅಷ್ಟೊತ್ತಿಗೆ ನೀವು ಅವ್ರನ್ನ ತುಂಬಾ ನಂಬಿದ್ರಿ. ಇಲ್ಲಿ 2 ಥರ ಮೈಂಡ್ ನಿಮ್ಮ ತಲೆಯಲ್ಲಿ ನಡೀತಾ ಇದೆ, ನಿಮ್ಮ ಮೈಂಡ್ನಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಸೊ ಇಲ್ಲಿ 2 ಥರ ಮನಸ್ಸಿರೋದ್ರಿಂದ ನಿಮ್ಮ ಲೈಫಲ್ಲಿ ಗೊಂದಲಗಳು ಶುರು ಆಗ್ತಾ ಇದೆ. ಹಾಗೆ ಈ ಗೊಂದಲಗಳು ಹಾಗೇ ಇರುತ್ತಾ ಅಂತ ನಾನು ಇಲ್ಲಿ ನೋಡೋದಾದರೆ, ಇಲ್ಲಿ ಮತ್ತು ಕೂಡ ಹೊಸ ಅನುಭವ, ಹೊಸ ಫೀಲಿಂಗ್ಸ್ ಒಂದು ಓಪನ್ ಆಗೋದಕ್ಕೆ ಶುರುವಾಗಿದೆ. ಹೊಸ ಲೈಫ್ ಸ್ಟೈಲು, ಹೊಸ ಜೀವನ. ಈ 3 ತಿಂಗಳಲ್ಲಿ ಇನ್ನು ಕೆಲವೇ ವಾರಗಳಲ್ಲಿ ನೀವೇನು ಮಾಡ್ತೀರಿ, 1 ವಾರಗಳಲ್ಲಿ ಏನು ಮಾಡ್ತೀರಿ, ನೀವೇನು ಮಾಡ್ತೀರಿ, ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಿ. ಇಲ್ಲಿ ಕೆಲವ್ರ ಲೈಫಲ್ಲಿ ಹೊಸ ಜೀವನ, ಹೊಸ ಪ್ರಪೋಸಲ್ ಒಂದು ಬರುವಂಥದ್ದಿದೆ ಅನ್ನೋದು ತೋರಿಸುತ್ತೆ. ಹಾಗೆ ಹೊಸ ಪ್ರಪೋಸಲ್ಲೇ ಅಂತ ಆಗೋದಿಲ್ಲ. ಇಲ್ಲಿ ಮನೆಯಲ್ಲಿ ಒಂದು ಮಗುವಿನ ಸುದ್ದಿ ಕೇಳ್ತೀರಿ, ಮಗು ಆಗಮನ ಆಗುವಂಥದ್ದು ಕೂಡ ಈ ರೀಡಿಂಗಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಈ ರೀಡಿಂಗಲ್ಲಿ ಹೊಸ ಲೈಫು, ಹೊಸ ಜೀವನ, ಹೊಸ ಅವಕಾಶಗಳು ಮನೆಯಲ್ಲಿ ಹೊಸ ಒಂದು ನಿಮ್ಮ ಮೈಂಡ್ನಲ್ಲೇ 1 ವಾರದ ನಂತರ ಬರೋದಕ್ಕೆ ಶುರುವಾಗತ್ತೆ. ಒಂದು ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕು, ನಾನು ಯಾವುದೋ ಒಂದು ವ್ರತ ಮಾಡಬೇಕು, ಯಾವುದೋ ಒಂದು ಧ್ಯಾನ ಮಾಡಬೇಕು ಅನ್ನುವ ರೀತಿಯಲ್ಲಿ. ಇಲ್ಲಿ ಮದುವೆ ಆಗದೆ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಒಂದು ವರ ಅಂದರೆ
ವರ ವಧು ಈ ಪ್ರಪೋಸಲ್ಗಳು ಕೂಡ ಬರುವಂಥ ಸಾಧ್ಯತೆ ನಿಮ್ಮ ಲೈಫಲ್ಲಿ ಈಗಿದೆ ಅಂತ ಹೇಳ್ಬೋದು. ಹಾಗೆ ಕೆಲವು ಸಲ ನಿಮ್ಮ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್, ನಾನು ಇಲ್ಲಿ 2 ಆಫ್ ಪೆಂಟಿಕಲ್ಸ್ ನಾನು ನೋಡಿದ್ನಲ್ಲ, 2 ಥರ ಫ್ಲಿಕ್ಚುಯೇಟ್ ಮಾಡ್ಕೊಳ್ತೀರಿ ಮೈಂಡಲ್ಲಿ. ಹಣ ಇದ್ರೂ ಅಷ್ಟೇ, ಅದು ಸರಿಯಾದ ರೀತಿಯಲ್ಲಿ ನೀವು ತೆಗೆದುಕೊಂಡು ಹೋಗಲ್ಲ. ಇಲ್ಲಿ ಸಾಕಷ್ಟು ಜನರ ಜೀವನದಲ್ಲಿ ಒಂದು ಚಾಲೆಂಜಿಂಗ್ ಅನ್ನುವ ರೀತಿ ಆಗೋಗಿದೆ. ಒಂದು ಚಾಲೆಂಜಿಂಗ್ ಟೈಮ್ ಬಂದಿದೆ ನಿಮಗೆ, ಇದನ್ನು ಎದುರಿಸಲೇಬೇಕು ಅನ್ನುವ ಸಮಯ ಬಂದಿದೆ. ಅದು ಹಣದ್ದಾಗಿರಬಹುದು, ಕೆಲಸದಲ್ಲಾಗಿರಬಹುದು, ನಿಮ್ಮ ಯಾವುದೇ ವಿಚಾರಗಳಲ್ಲಾಗಿರಬಹುದು. ಇಲ್ಲಿ ನಿಮಗೆ ಒಂದು ನಿಮ್ಮ ಲೈಫಲ್ಲಿ ಒಂದು ಚಾಲೆಂಜಿಂಗ್ ಟೈಮ್ ಪೀರಿಯಡ್ ಒಂದು ಶುರುವಾಗಿದೆ ಅಂತ ಹೇಳಬಹುದು. ಸೊ ಇದರಿಂದ ಎಲ್ಲ ಏನಾಗ್ತಾ ಇದೆ, ನೀವು ಗೊಂದಲಕ್ಕೀಡಾಗ್ತಾ ಇದ್ರಿ. ಇಲ್ಲಿ ತುಂಬ ಗೊಂದಲಕ್ಕೀಡಾಗ್ತಿದ್ರಿ, ನನ್ನ ಲೈಫೇ ಆಗೋಯ್ತೇನೋ ಅಂತ ಒಂದೊಂದು ಸಲ ಅನ್ಸೋದಕ್ಕೆ ಶುರು ಆಗುತ್ತೆ ನಿಮಗೆ. ಹಾಗೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಈ ಅಂದರೆ 3 ತಿಂಗಳ ಅಂತರದಲ್ಲಿ ಏನಿದೆಯಲ್ಲ, ಒಂದು ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದೊಂದು ತಗೊಳ್ತೀರಿ, ಒಂದು ಜವಾಬ್ದಾರಿ ಅನ್ನೋದೊಂದು ಬರುತ್ತೆ. ಮೈಂಡ್ನ ಒಂದು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತೀರಿ ಅಂತಲೇ ಹೇಳಬಹುದು. ಓಕೆ, ಹಾಗೆ ಇಲ್ಲಿ ನಿಮಗೆ ಈಗ ಅರ್ಥವಾಗಿದೆ ಈ ಹಿಂದೆ ನೀವು ಏನು ತಪ್ಪುಗಳು ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ, ಯಾರಾದರೂ ಏನಾದರೂ ಹೇಳಿಬಿಟ್ರೆ, ಯಾರಾದರೂ ಏನಾದರೂ ಮಾತಾಡಿಬಿಟ್ರೆ ಅದನ್ನು ತಕ್ಷಣಕ್ಕೆ ಟ್ರಿಗರ್ ಆಗ್ತಿದ್ರಿ. ಬಟ್ ಆದರೆ ಈಗ ನೀವು ಆ ರೀತಿ ಆಗಿಲ್ಲ, ಒಂದು ಗ್ರ್ಯಾಟಿಟ್ಯೂಡ್ ಮನೋಭಾವ ಆಗಿದೆ ಅಂದ್ಕೊಳ್ಳಿ. ಭಗವಂತ ಇದ್ದಾನೆ, ಯಾರು ಏನೇ ಮಾಡಿದ್ರು ದೇವರೊಬ್ಬ ಇದ್ದಾನೆ ಅನ್ನುವ ಗ್ರ್ಯಾಟಿಟ್ಯೂಡ್ ಭಾವ ತೋರಿಸ್ತಿದ್ದೀರಿ. ಹಾಗೆ ಬೇರೆಯವ್ರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಳ್ಳೇದು ಬಯಸುವಂತಹ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಈ ಹಿಂದೆ ಹಾಗಲ್ಲ, ಯಾರಾದರೂ ಏನಾದರೂ ಅಂತ ಹೇಳಿದ್ರೆ ಅದನ್ನು ಟ್ರಿಗರ್ ಆಗ್ತಾ ಇದ್ರಿ. ಈಗ ನೀವು ಲೆಟ್ ಗೋ ಮಾಡ್ತೀರಿ, ಒಳ್ಳೆಯ ರೀತಿಯಲ್ಲಿ ಅದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಿ, ಒಳ್ಳೆಯ ರೀತಿಯಲ್ಲಿ ಇಂಥದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀರಿ. ಓಕೆ, ಒಂದಷ್ಟು ಲೈಫಲ್ಲಿ ಏನು ಬಂದಿದೆ ಅಂದರೆ ನಿಮಗೆ ಒಂದು ಚಾಲೆಂಜಿಂಗ್ ಟೈಮ್ ಬಂದಿರೋದ್ರಿಂದ ಹಣದಲ್ಲೂ ಕೂಡ ಸಮಸ್ಯೆಗಳು ಶುರು ಆಗ್ತಾ ಇದೆ. ಇಲ್ಲಿ ಕಾರ್ಡೊಂದು ಪಾಪಪ್ ಆಗಿದೆ. ಇಲ್ಲಿ ಒಂದೊಂದು ಸಲ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರು ಬೇಡ, ಎಲ್ಲ ನನಗೆ ಮೋಸ ಏನೋ ಮೋಸ ಮಾಡ್ತಿದ್ದಾರೇನೋ, ನನ್ನನ್ನು ಪಾಡಿಗಿರಬೇಕು. ಒಂದೊಂದು ಸಲ ನಿಮ್ಮ ಮನಸ್ಸಲ್ಲಿ ಅದೇ ರೀತಿ ಅನ್ನಿಸ್ತಾ ಇದೆ, ಎಲ್ಲ ನನಗೆ ಮೋಸ ಮಾಡೇ ದೂರ ಹೋದಂಥವ್ರಾಗಿರಬೇಕು ಇವರು. ಕೆಲವು ಟೈಮು ಆ ಒಂಟಿತನದಲ್ಲೇ ಕೆಲವು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀರಿ. ಅಂದರೆ ಒಂದು ಕಡೆ ಕೂತ್ಕೊಂಡು ಫೋನ್ ನೋಡುವಂಥದ್ದಾಗಿರ್ಬೋದು, ಟಿ ವಿ ನೋಡುವಂಥದ್ದಾಗಿರ್ಬೋದು, ಒಬ್ಬರೇ ಒಂದು ಲಾಂಗ್ ಡ್ರೈವ್ ಹೋಗುವಂಥದ್ದಾಗಿರ್ಬೋದು, ಒಬ್ಬರೇ ಅದನ್ನು ಎಂಜಾಯ್ಮೆಂಟ್ ಮಾಡ್ತಿದ್ದೀರಿ. ಯಾರು ಈ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ಅದೇ ರೀತಿನೇ ನನಗೆ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ನಡೀತಿರುವ ಘಟನೆಗಳು ಏನು ಅಂತ ಹೇಳಿದ್ರೆ, ನಿಮ್ಮ ಟೈಮಲ್ಲಿ ನಿಮ್ಮ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ಕೇತು ಉಚ್ಚನಾಗಿರೋದ್ರಿಂದ ನನಗೆ ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ ಮೇನ್ ಆಗಿ. ಹಾಗೆ ಚಂದ್ರಮನು ಕೂಡ ವೀಕ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಕೇತು ತುಂಬ ವೀಕ್ ಆಗಿರೋದ್ರಿಂದ, ಕೇತು ನಿಮ್ಮ ಜಾತಕದಲ್ಲಿ ಕೆಲವು ಸ್ಥಾನಗಳಲ್ಲಿ ಬಂದಿರೋದ್ರಿಂದ, ನಾನು ಇಲ್ಲಿ ಆಸ್ಟ್ರಾಲಜಿ ಬಗ್ಗೆ ಹೇಳೋಕೆ ಹೋದರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಇಲ್ಲಿ ನನಗೆ ಆಸ್ಟ್ರಾಲಜಿ, ನ್ಯೂಮರಾಲಜಿ ಮತ್ತು ಟ್ಯಾರೋ ರೀಡಿಂಗ್ ಇರೋದ್ರಿಂದ ನನಗೆ ಈ ಕಾರ್ಡ್ ರೀಡಿಂಗ್ ನೋಡಿದ ತಕ್ಷಣ ಯಾಕೆ ನಾನು ಪರ್ಫೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಇದೇ ಇದಕ್ಕೆ ಕಾರಣ. ಪರ್ಫೆಕ್ಟಾಗಿ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನ್ಯೂಮರಾಲಜಿ ಮತ್ತು ಆಸ್ಟ್ರಾಲಜಿ, ಟ್ಯಾರೋ ಕಾರ್ಡ್ ರೀಡಿಂಗ್ ಏನಿದೆಯಲ್ಲ, ಪರ್ಫೆಕ್ಟ್ ಆನ್ಸರ್ ಕೊಟ್ಬಿಡುತ್ತೆ ನಮಗೆ. ಓಕೆ, ಇಲ್ಲಿ ಕೆಲವೇ ದಿನಗಳಲ್ಲಿ ನೀವೇನು ನಾನು ಒಂಟಿ, ನನ್ನ ಲೈಫಲ್ಲಿ ಯಾರೂ ಇಲ್ಲ, ನನ್ನ ಲೈಫಲ್ಲಿ ಏನೂ ಇಲ್ಲ, ನನ್ನ ಜೀವನದ ಹಾದಿ ಕ್ಲೋಸ್ ಆಗೋಯ್ತು, ನನ್ನ ಬಿಸ್ನೆಸ್ಗೆ ಎಷ್ಟೊಂದೆಲ್ಲ ಎಫರ್ಟ್ ಆಗ್ತಾಯಿದ್ದೀನಿ, ಏನು ಮಾಡೋದು ಅನ್ನೋದು ಒಂದೊಂದು ಸಲ ಹೇಗಾಗ್ತಾ ಇದ್ದೀರಿ ನೀವು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ನಿದ್ದೆ ಕೂಡ ಮಾಡ್ತಾ ಇಲ್ಲ. ಆ ಫೋನ್ ನೋಡ್ತಾ ಇದ್ದರೆ ಫೋನಲ್ಲೇ ಒಂದು ಗಮನ ಕಳೆಯುವಂಥದ್ದಾಗಿರಬಹುದು, ಅಥವಾ ಏನೋ ಒಂದು ಎಲ್ಲಾದರೂ ಕೂತ್ಕೊಂಡ್ರೆ ಅಲ್ಲೇ ಕೂರುವಂಥದ್ದು. ಹೌದು, ನೀವು ಈ ಟೈಮಲ್ಲಿ, ಈ ಸಂದರ್ಭದಲ್ಲಿ ಅಲೋನ್ ಆಗಿರೋದು ತುಂಬ ಉತ್ತಮ. ಬಟ್ ಆದರೆ ಅತಿಯಾಗಿ ಬೇಡ ಅಲ್ಲ. ಇದನ್ನು ನೀವು ಒಂದು ಮೆಡಿಟೇಷನ್ ಅಂತ ಹಾಕ್ಬೋದು, ಒಂದು ಒಳ್ಳೆಯ ಧ್ಯಾನಕ್ಕೆ ಅಂತ ಹಾಕಬಹುದು. ಧ್ಯಾನ, ಮೆಡಿಟೇಷನ್ ಎಲ್ಲ ಓಕೆ. ಬಟ್ ಆದರೆ ಮನೆಯಲ್ಲಿ ಯಾವುದೋ ಆದರೂ ಒಂದು ಮಂತ್ರ ಕಲಿಯುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಥರದ್ರಿಂದ
ನಮ್ಮ ಆರ ಕ್ಲೆನ್ಸ್ ಆಗುತ್ತೆ. ನಮ್ಗೆ ಏನು ಪಾಸಿಟಿವ್ ಎನರ್ಜಿ ಬರುತ್ತಲ್ಲ, ಆ ಪಾಸಿಟಿವ್ ಎನರ್ಜಿ ಬರಬೇಕಾಗಿದ್ದು ಯಾವುದಾದ್ರೂ ದುಷ್ಟ ಶಕ್ತಿಗಳು ತಡೀತಾ ಇದೆ ಅಂತ ಹೇಳೋದಾದ್ರೆ, ಸೊ ಇಂಥದ್ದೆಲ್ಲ ಮಾಡಿಕೊಂಡಾಗ ಸಡನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸಡನ್ನಾಗಿ ಒಂದು ಒಳ್ಳೆಯ ಪ್ರಾಸ್ಪರಿಟಿ, ಒಳ್ಳೆ ವೆಲ್ತ್, ಪ್ರಾಸ್ಪರಿಟಿ ಇದೆಲ್ಲ ಯಾವುದರಿಂದ ಮುಖ್ಯ ಬರುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನ ಇರೋದ್ರಿಂದ. ಆ ಸಮಾಧಾನನೇ ಇಲ್ಲ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲಿ 7 ಆಫ್ ಇದು ಬಂದಿದೆ, ವಾಂಡ್ಸ್ ಬಂದಿದೆ. ಓಕೆ, ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ ನಿಮಗೆ. ಇಲ್ಲಿ ಕೆಲವರು ನಿಮಗೆ ನನಗಿಲ್ಲಿ ರೀಡಿಂಗ್ ನೋಡಿದಾಗ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಕೆಲವು ಯಾವುದೋ ಒಂದು ಕಹಿ ಘಟನೆಗಳು ಪಾಸ್ಟಲ್ಲಿ ನಡೆದಿರೋದು ಇವತ್ತಿಗೂ ಮೆಲ್ಕು ಹಾಕ್ತಿರ್ತೀರಿ. ಬೇಡದ ಕಡೆ ಗಮನ ಹರಿಸೋದು, ಅದು ಸಿಗದೆ ಇದ್ದಾಗ ಇನ್ನೂ ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ಕೆಲವು ಸಂಬಂಧಗಳು ಮತ್ತೆ ಕೂಡುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಮ ಮೈಂಡಿಂದ ಒಂಟಿತನ, ನಾನು ಒಂಟಿ ಅನ್ನೋದನ್ನು ತೆಗೆದು ಹಾಕಿ. ಓಕೆ, ನಿಮ್ಮ ಇನ್ನರ್ ಗೈಡೆನ್ಸ್ ಏನು ಹೇಳ್ತಾ ಇದೆಯಲ್ಲ, ಮನಸ್ಸಿನ ಮಾತೇನು ಹೇಳ್ತಾ ಇದೆಯಲ್ಲ, ಅದನ್ನು ಕೇಳಿ. ನೀವು ಏನು ಮಾಡಬೇಕು, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದ್ರಲ್ಲಿ ಎಷ್ಟು ಸುಖ ಇದೆ ಗೊತ್ತಾ. ಇದು ನಾನು ಹೇಳಕ್ಕೆ ಹೋದರೆ ದೊಡ್ಡ ವೇದ ಅನಿಸ್ಬಿಡತ್ತೆ. ಓಕೆ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನಿಮಗೆ ನಿಮ್ಮ ಫೇಸ್ಗಾಗಿರಬಹುದು, ನಿಮ್ಗಾಗಿರಬಹುದು, ನಿಮಗೆ ನೀವು ದಯವಿಟ್ಟು ಟೈಮ್ ಕೊಟ್ಕೊಳ್ಳಿ. ಓಕೆ, ಇನ್ನು ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಶುರುವಾಗುವಂಥದ್ದಿದೆ. ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಸಂತೋಷದ ದಿನಗಳು ಶುರು ಆಗುತ್ತೆ. ಹಣ ಒಂದೇ ಇದ್ದರೆ ಅಲ್ಲ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಫಂಕ್ಷನ್ ಶುರು ಆಗುವಂಥದ್ದಿದೆ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೀವು ತುಂಬ ಹಿಂಸೆ ಪಟ್ಕೊಂಡು, ಗಂಡ ಹೆಂಡತಿ ನಡುವೆ ತುಂಬ ದೂರಗಳಾಗ್ಕೊಂಡು ಮಾತಾಡದೇ ಇದ್ದರೆ, ಲವ್ವರ್ಗಳಲ್ಲಿ ಮಾತಾಡದೇ ಇದ್ದರೆ, ರಿಲೇಷನ್ಶಿಪ್ಪಲ್ಲಿ ಮಾತಾಡದೇ ಇದ್ದರೆ, ಗಂಡ ಹೆಂಡತಿ ನಡುವೆ ತುಂಬ ಕಿರಿಕಿರಿ ಆಗ್ತಾ ಇತ್ತು, ಅದರಿಂದ ನಾನು ಒಂದಷ್ಟು ಒಂಟಿಯಾಗಿದ್ದು ಬಿಡಬೇಕು ಅನ್ನುವ ಫೀಲು, ಅಯ್ಯೋ ನನ್ನ ಲೈಫ್ ಯಾಕೆ ಹೀಗೆ, ನನ್ನ ಬಾಳು ಯಾಕೆ ಹೀಗಾಗೋಯ್ತು ಅನ್ನುವ ಥಿಂಕಲ್ಲಿ ಏನು ಮಾಡ್ತಿದ್ದೀರಿ ನೀವು, ಭಗವಂತನ ಹತ್ರ ಎಷ್ಟು ಪ್ರೇ ಮಾಡಿದ್ರೆ ನನ್ನ ಸಂಸಾರ ಚೆನ್ನಾಗಾಗಲಿ, ನಮ್ಮ ಮನೇಲಿ ಜಗಳ ಇಲ್ಲದೇ ಇರುವಂಥ ದಿನಗಳಾಗಲಿ ಅಂತ ಏನು ಬ್ಲೆಸ್ಸಿಂಗ್ ಮಾಡ್ಕೊಂಡಿದ್ರಲ್ಲ, ಅದು ಕೂಡ ನಿಮಗೆ ಏನು ಭಗವಂತ ಇದೆಯಲ್ಲ, ನೀವು ಏನು ಕೋರಿಕೆ ಇಟ್ಟಿದ್ರಿ ನಿಮ್ಮ ಸಂಸಾರದಲ್ಲಿ, ಅದು ಕೂಡ ಒಂದು ಡಿವೈನ್ ಲವ್ ಅಂತ ಏನು ಹೇಳ್ತೀವಲ್ಲ, ನಿಮ್ಮ ಭಗವಂತನಿಂದನೇ, ಒಂದು ಯೂನಿವರ್ಸಿಂದನೇ ಕನೆಕ್ಟ್ ಆಗಿರುವಂಥ ಸಂಬಂಧ ಏನಿದೆಯಲ್ಲ, ಅದು ದೂರ ಆಗಲ್ಲ. ಅದು ಮತ್ತೆ ಆಗುತ್ತೆ. ಚೆನ್ನಾಗಿ ಒಳ್ಳೆಯ ಖುಷಿಯ ದಿನಗಳು ನಿಮ್ಮ ಲೈಫಲ್ಲಿ ಕಾಣುವಂಥದ್ದಿದೆ. ಓಕೆ, ಇಲ್ಲಿ ಮನಸ್ಸಿನಲ್ಲಿ ತುಂಬ ಸಂತೋಷವಾಗಿ ಇರುವಂಥ, ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ದಿನಗಳು ಕೂಡ ಬರುವಂಥದ್ದಿದೆ ಅಂತ ತೋರಿಸ್ತಾ ಇದೆ. ಇಲ್ಲಿ 3 ತಿಂಗಳು ಒಳಗಡೆ ಇದೇನಿದೆ, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ಈ ರೀಡಿಂಗ್ ಯಾವತ್ತು ಎಲ್ಲಿಂದ ನೋಡ್ತೀರಿ ಅಲ್ಲಿಂದ 3 ತಿಂಗಳು ಒಳಗಡೆ ರೆಸೊನೇಟ್ ಆಗುತ್ತೆ ಅಂತ ಹೇಳಬಹುದು. ಓಕೆ, ಇಲ್ಲಿ ನೀವು ಕೆಲವು ಸಲ ಏನಾಗ್ಬಿಡುತ್ತೆ, ನಾನು ಕಂಡಂಥ ಕನಸು, ನಾನಿಟ್ಟಂಥ ಆಸೆ, ನಾನಿಟ್ಟಂಥ ಹೋಪ್ ಏನಿದೆ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಕಳ್ಕೊಂಡ್ಬಿಡೋದು, ನಾನು ಕಟ್ಟಿದ ಕನಸು ಎಲ್ಲ ಮುಗಿದೇ ಹೋಯ್ತೇನೋ ಅನ್ನುವ ಫೀಲ್ ನಿಮಗೆ ಒಂದೊಂದು ಸಲ ಕಾಡೋದಕ್ಕೆ ಶುರುವಾಗುತ್ತೆ. ಇದೊಂದು ಗ್ರಹಣದ ವಾತಾವರಣ ಅಂತಲೇ ಹೇಳ್ಬೋದು. ನಿಮ್ಗೆ ಏನೇ ಈಗ ಫೀಲ್ ಆಗಿರಲಿ, ಏನೇ 2 ಥರ ಮನಸ್ಸಿರಲಿ, ಏನೇ ಕನ್ಫ್ಯೂಷನ್ ಆಗಿರಲಿ, ನೀವು ಒಂಟಿ ಥರ ಆಗಿರಲಿ, ನಿಮ್ಮ ಲೈಫಲ್ಲಿ ನಿಮ್ಮ ಸಂಬಂಧಗಳು ದೂರ ಆಗಿರಲಿ, ಏನೇ ಆಗಿರಲಿ. ಓಕೆ, ಇದು ಏನಂತ ಹೇಳ್ತಾ ಇದೆ, ನನಗೆ ಯಾರು ಇಲ್ವೇನೋ, ನಾನು ಕಟ್ಟಂಥ ಕನಸು ನನಗೆ ನುಚ್ಚು ನೂರಾಗಿದೆ ಅಂತ ಹೇಳಿ ನೀವು ಹೊರಡ್ತಿದ್ದೀರಿ ಈ ಕೆಲವು ಸಂಬಂಧಗಳಲ್ಲಿ. ಸೊ ಅದು ಅಲ್ಲಿಗೆ ಅಲ್ಲ. ಆ್ಯಕ್ಚುಲಾಗಿ ದಿನಗಳು ತುಂಬ ಚೆನ್ನಾಗಿದೆ, ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ. ಈಗ ನಿಮ್ಮ ಟೈಮಲ್ಲಿ ಏನಾಗಿದೆ, ಒಂದು ನೆಮ್ಮದಿ ಇಲ್ಲದಂಥ ವಾತಾವರಣ ಶುರುವಾಗಿದೆ ಅಂತ ಹೇಳಬಹುದು. ಇಲ್ಲಿ ಒಂದು ಪಿರಿಯಡ್ ಏನಿದೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಥವಾ ಈಗ ಅನುಭವಿಸ್ತಿರುವಂತಹ ನೋವಿಗೆ ಟೈಮಿಂಗ್ಸ್ ಯಾವಾಗ ಎಂಡ್ ಆಗ್ತಾ ಇದೆ ಅಂತ ನೋಡೋಣ. ಯಾವ ಸಮಯ ಎಂಡಿಂಗಿಗೆ ಬಂದಿದೆ ಅನ್ನೋದು ನೋಡೋಣ. ಇನ್ನು 8 months ಅಂತ ತೋರಿಸ್ತಾ ಇದೆ. ಇನ್ನು 8 ತಿಂಗಳ ಒಳಗಡೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಈ ರೀಡಿಂಗ್ ಏನಾದರೂ ನೀವು ನೋಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಏನಿದೆಯಲ್ಲ, ಒಂದು ನೆಮ್ಮದಿ ಜೀವನ, ನೆಮ್ಮದಿ ವಾತಾವರಣ, ಈ ರೀತಿ ನೀವು ನೋಡ್ಕೊಂಡು ಹೋಗ್ಬೋದು 8 ತಿಂಗಳ ನಂತರ. ಓಕೆ, ನಿಮ್ಮ ನಡುವೆ ಯಾರಾದರೂ ತುಂಬ, ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ನಿಮ್ಗೆ ಯಾವುದೋ ಒಂದು ಕೆಲಸದಲ್ಲಿ ಕಿರಿಕಿರಿ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬರು ಬಂದು ಆಟಾಡ್ತಾ ಇದ್ದಾರೆ ಅಂತ ಆಗಿರಬಹುದು. ಈ ರೀತಿ ಏನಾದರೂ ಮಾಡ್ತಾ ಇದ್ದರೆ ಅವರು ಬಿಟ್ಟು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವು ಸಲ ನೀವು ಕೂಡ ನಾನು ಕಂಡಂಥ ಕನಸು ನುಚ್ಚು ನೂರಾಗೋಯ್ತೇನೋ, ಬಿಸ್ನೆಸ್ಗಳಲ್ಲೂ ಕೂಡ ನೀವು ಹಾಗೆ ಅಂದ್ಕೊಂಡಿದ್ದೀರಿ. ಓಕೆ,
ಸೊ ಇಲ್ಲಿ ನಾನು ಸಂಬಂಧಗಳಲ್ಲಿ ನಾನು ನೋಡೋದಾದರೆ ಇಲ್ಲಿ ಅಗೇನ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸಿ, 2 ಥರ ಮನಸ್ಸು, 2 ಥರ ಮೈಂಡ್ ನಿಮ್ಮ ಪರ್ಸನ್ನಿಗೆ, 2 ಥರ ತಲೆಯಲ್ಲಿದೆ, 2 ಥರ ಯೋಚನೆಗಳು ಜಾಸ್ತಿ ಆಗಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಆಗಿರಬಹುದು, ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಏನಿದೆ 2 ಥರ ತೊಗೊಳ್ತೀರಿ, 2 ಥರ ಸರಿಯಾದ ನಿರ್ಧಾರಗಳನ್ನೇ ತೊಗೊಳ್ಳೋದಕ್ಕೆ ಬರ್ತಾ ಇಲ್ಲ. ಬಿಕಾಸ್ ಆಫ್ ಕೇತು ವೀಕ್ ಇದ್ದಾನೆ ಅಂತ ಹೇಳಿದ್ರಲ್ಲ. ಓಕೆ, ಇಲ್ಲಿ ನೀವು ರೆಡಿ ಇದ್ದೀರಿ, ನೀವು ಯಾವುದೇ ಇಲ್ಲಿ ನೀವು ನಂಬುವಂಥ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ, ಇಲ್ಲಿ ರೆಡಿ ಇದೆ. ನೀವು ಏನೇ ಮಾಡೋದಕ್ಕೆ ಹೋದ್ರೂ ಎಲ್ಲದೂ ಕೂಡ ನಿಮಗೆ ಕೈ ಹಿಡಿಯುತ್ತೆ. ಬಟ್ ಆದರೆ ನಿಮ್ಮ ಮನಸ್ಸು ತುಂಬ ಚಂಚಲ ಆಗಿದೆ. ಓಕೆ, ನಿಮ್ಮ ಮನಸ್ಸು ವೀಕ್ ಆಗಿದೆ. ಇದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದಷ್ಟು ಚಂದ್ರನಿಗೆ ಮೆಡಿಟೇಷನ್ ಮಾಡುವಂಥದ್ದಾಗಿರಬಹುದು, ಅಥವಾ ತಾಯಿ ಒಟ್ಟಿಗೆ ಒಡನಾಟ ಜಾಸ್ತಿ ಇಟ್ಕೊಳ್ಳುವಂಥದ್ದು, ತಾಯಿಗೇನೋ ಒಂದು ಗಿಫ್ಟ್ ಕೊಡುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ 2 ಥರದ ಚಂಚಲ ಮನಸ್ಸೇನಿದೆ, ಎಮೋಷನ್ಸ್ ಏನಿದೆ, ಅದೊಂದಷ್ಟು ಕಂಟ್ರೋಲ್ಗೆ ಸಿಗುತ್ತೆ ಅಂತ ಹೇಳಬಹುದು. ಓಕೆ, ಸೊ ನಿಮ್ಗೆ ಯಾವಾಗಲೂ ಅಷ್ಟೇ ಇದೊಂದು ಟೈಮ್ ಏನಿದೆಯಲ್ಲ, ಒಂದು ಗ್ರಹಣದ ವಾತಾವರಣ ಅಂತಲೇ ಅಂದ್ಕೊಂಡ್ಬಿಡಿ. ಇದು ಇನ್ನೊಂದು ವಾರ ಆಗ್ತಾ ಇದ್ದಾಗೆ ಸರಿಯುತ್ತೆ. ಈ ಸಮಯನೇ ಕೆಟ್ಟ ಸಮಯನೇ ಸರಿದಾಡುತ್ತೆ. ಓಕೆ, ಇಲ್ಲಿ ನನಗೇನು ಇಲ್ಲ ಅಂತ ಹೇಳಿದ್ರು, ನಾನು ಈ ಕಾರ್ಡ್ ತೋರಿಸ್ಬಿಟ್ಟು ನಾನು ಒಂದು ಒಂಟಿ ಅಂತ ಹೇಳಿದ್ನಲ್ಲ, ಇಲ್ಲೊಂದು ಬೆಳಕು ಕೂಡ ಇದೆ. ಆ ಬೆಳಕಿನತ್ತ ಗಮನ ಇಲ್ಲ ನಿಮಗೆ. ಹಳೇದು ಯಾವುದೋ ಒಂದು ಕಹಿ ಘಟನೆನ ಮೆಲುಕು ಹಾಕುವಂಥದ್ದಾಗಿರ್ಬಹುದು, ಆ ಮೆಲುಕು ಹಾಕಿ ಅದೇ ಫೀಲ್ನಲ್ಲಿ ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಿದ್ದೀರಿ, ನಿಮ್ಮ ಟೈಮ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಓಕೆ, ನೀವು ನಂಬುವ ದೈವ ದೇವರಿಂದನೇ ಬಂದಿದೆ, ನೀವು ರೆಡಿ ಅಂತ, ನೀವೀಗ ರೆಡಿ ಇದ್ದೀರಾ ಅಂತ. ನೀವು ಏನೇ ಕೊಂಡ್ಕೊಳ್ಳೋದು ಭಗವಂತ, ನೀವು ಪ್ರೇ ಮಾಡಿದ್ದು ಕೊಡೋದಕ್ಕೆ ತಗೊಳ್ಳೋದಕ್ಕೂ ಕೂಡ ನೀವೀಗ ರೆಡಿ ಇದ್ದೀರಿ. ಕೆಲವು ಸಲ ನಾವು ಎಷ್ಟು ಸಲ ಹರಕೆ ಕಟ್ಕೊಳ್ಳೋದಾಗಿರಬಹುದು, ಪೂಜೆ ಜಪ ತಪಗಳು ಮಾಡೋದಾಗಿರ್ಬೋದು, ಯಾವುದು ಫಲಿಸದೇ ಇಲ್ಲಲ್ಲಪ್ಪ ಅಂತ ನಾವು ಬೇಡ್ಕೊಳ್ತೀವಿ. ನೀನು ಅರ್ಹನಲ್ಲ ಅಂತ ಭಗವಂತ ಹೇಳಿಬಿಟ್ಟಿರ್ತಾನೆ. ಓಕೆ, ನೀನು ಇದನ್ನು ತಗೊಳ್ಳೋದಕ್ಕೆ ನೀನೇ ಅರ್ಹನಿಲ್ಲ, ಇನ್ನು ನಾನು ಹೇಗೆ ಕೊಡಲಿ ಅನ್ನೋದು ಭಗವಂತನದು ಆಟ ಆಗಿರುತ್ತೆ. ಓಕೆ, ಸೊ ಈಗ ನೀವು ಏನಿದ್ದೀರಲ್ಲ, ನೀವು ಎಲ್ಲ ಥರನೂ ಅನುಭವಿಸಾಗಿದೆ, ಎಲ್ಲ ಮಾಡೋದಾಗಿದೆ. ಕೆಲವು ಲೈಫಲ್ಲಿ ಈಗ ನಡೀತಿರುವಂಥ ಕೆಟ್ಟ ಘಟನೆ ಏನಿದೆಯಲ್ಲ, ಆ ಕೆಟ್ಟ ಘಟನೆ ನಿಮಗೆ ಒಂದು ಕಾಂಪಿಟೇಷನ್ ಆಗಿ ಬಂದಿದೆ. ಇದು ಗೆಲ್ತೀಯೋ ಅಥವಾ ಇಲ್ವೋ ಅನ್ನುವ ರೀತಿ ಕಾಂಪಿಟೇಷನ್ ಆಗಿದೆ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಒಂದಷ್ಟು ತಾಯಿ ಒಟ್ಟಿಗೆ ಒಡನಾಟ ಇಟ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಬರುತ್ತೆ ಅಂತ ಹೇಳಬಹುದು. ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನನ್ನ ಲೈಫಲ್ಲಿ ನಡೀತಿರುವಂತಹ ಕೆಟ್ಟ ಘಟನೆಗಳಿಗೆ ಅಥವಾ ಯಾವುದೇ ಒಂದು ಘಟನೆಗಳಿಗೆ ಕಾರಣ ಏನು, ಇದರಿಂದ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಮುಂದೆ ಬರುವ ದಿನಗಳಲ್ಲಿ ಏನಾಗುತ್ತೆ ಅಂತ. ಕಾರ್ಡ್ ಪಾಪಪ್ ಆಗಿದೆ. ಓಕೆ, ಇಲ್ಲಿ ಬಿಸ್ನೆಸ್ಸು, ದುಡಿಮೆ, ದುಡ್ಡು, ಕೆಲವ್ರ ಲೈಫಲ್ಲಿ ಅದು ಕಟ್ಟಬೇಕು, ಇದು ಕಟ್ಟಬೇಕು, EMI ಮಾಡಬೇಕು, ಕಮಿಟ್ಮೆಂಟ್ ಲೈಫಲ್ಲಿ ಏನು ಮಾಡಬೇಕು, ಹೇಗೆ ಲೈಫ್ ಲೀಡ್ ಮಾಡಬೇಕು, ಎಷ್ಟೇ ದುಡಿದ್ರೂ ನನ್ನ ಕೈಯಲ್ಲಿ ಸಿಗ್ತಾ ಇಲ್ಲ, ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಇದರಿಂದ ನೀವು ಒಂದಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂಥದ್ದಿದೆ. ಓಕೆ, ಇಲ್ಲಿ ಕೆಲವರು ಚುಚ್ಚಿ ಮಾತಾಡುವಂತಹ ಮಾತುಗಳು ಕೂಡ ನಿಮಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಬಹುದು. ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದೆ. ಕೆಲವರು ತುಂಬಾ ಹರ್ಟ್ ಮಾಡಿ ಮಾತಾಡುವಂಥದ್ದಾಗಿರ್ಬಹುದು. ಎಷ್ಟೇ ನೀವು ಚೆನ್ನಾಗಿರೋಕ್ಕೆ ಅಂತ ಹೋಗಿ ಮಮಕಾರ ತೋರಿಸೋದಕ್ಕೆ ಅಂತ ಹೋದ್ರೂ ಕೂಡ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ. ಇಲ್ಲಿ ಹಣದ ವಿಚಾರವಾಗಿ ನೀವೇನಿದೆಯಲ್ಲ, ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಟ್ಕೊಳ್ತಾ ಇಲ್ಲ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಅವಕಾಶಗಳಿದೆ, ಆಪರ್ಚುನಿಟಿ ಇದೆ, ಎಲ್ಲನೂ ಇದೆ. ಓಕೆ, ಬಟ್ ಆದರೆ ಇಲ್ಲಿ ನೋಡಿ, ಇಲ್ಲಿ ಹುಡುಗಿ ಕೂತಿದ್ದಾಳೆ, ಇಲ್ಲೊಂದು ಕೀ ಇದೆ, ಎಲ್ಲದಕ್ಕೂ ಒಂದು ದಾರಿ ಅನ್ನೋದಿದೆ. ಇಲ್ಲಿ ಡೋರ್ ಇದೆ, ಇಲ್ಲಿ ಚಾವಿ ಇದೆ, ಯಾಕೆ ತೆಗೆಯೋದಕ್ಕಾಗ್ತಾ ಇಲ್ಲ? ಮೈಂಡು ಯಾವುದಾದ್ರೂ ಒಂದು ವಿಚಾರಕ್ಕೆ ಅಂತ ಹೋದಾಗ ಏನಾಗ್ತಾ ಇದೆ, ಆ ಮೈಂಡ್ ಏನಿದೆ, ನಿಮ್ಮ ಮೈಂಡ್ ಏನಿದೆ, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾ ಇದೆ.
ಬರೀ ಅದ್ರ ಬಗ್ಗೆ ಯೋಚನೆ ಮಾಡೋದು, ಆಗೋದೇ ಇಲ್ವೇನೋ, ಮುಂದೆ ಆಗೋ ಯೋಚನೆ ಮಾಡ್ತಾ ಇಲ್ಲ, ಹಿಂದೆ ಆಗಿರೋ ಯೋಚನೆ ಈಗ ಆಗ್ತಿರೋ ಯೋಚನೆ ಮಾಡಿಕೊಂಡು ಒಂದು ಕಡೆ ಕೂರುವಂಥದ್ದಾಗಿರ್ಬೋದು. ಇಲ್ಲಿ ಬೇಗ ಮೈಂಡ್ ಓಡದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರಿಯಾದ ನಿದ್ದೆ ಕೂಡ ಮಾಡ್ತಾ ಇಲ್ಲ. ಓಕೆ, ಯಾರಾದರೂ ಏನಾದರೂ ಹೇಳಿಬಿಟ್ರೆ, ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಮನಸ್ಸಿಂದ ಹೊರಗಡೆ ಅಂತೂ ಹಾಕ್ತಾ ಇಲ್ಲ ನೀವು, ಅದನ್ನೇ ಇಟ್ಕೊಳ್ಳೋದು ಕೊರಗುವಂಥದ್ದಾಗಿರುತ್ತೆ. ಇಲ್ಲಿ ನಂಬಿದಂತಹ ವ್ಯಕ್ತಿಗಳೇ ನಿಮ್ಮ ಲೈಫಲ್ಲಿ ಏನಾಗ್ತಿದೆ, ಯಾವುದರಿಂದ ನೀವು ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದಾಗಿದೆ. ನಿಮಗೆ ಗೊತ್ತಿಲ್ಲದಲೇ ನಿಮ್ಮ ಬೆನ್ನ ಹಿಂದೆ ಸಾಕಷ್ಟು ವಿಚಾರಗಳು ನಡೆದಿದೆ. ಆ ವಿಚಾರಗಳು ತುಂಬ ಕೆಟ್ಟ ಘಟನೆಗಳು, ತುಂಬ ಮನಸ್ಸಿಗೆ ನೋವು ಕೊಡುವಂಥ ಘಟನೆಗಳು. ಅದು ಇವತ್ತಿಗೂ ಕೂಡ ನೀವು ಆ ಆಂಗ್ಸೈಟಿ, ಡಿಪ್ರೆಷನಿಂದ ಹೊರಗಡೆ ಬಂದಿಲ್ಲ ಅಂತಲೇ ತೋರಿಸುತ್ತೆ. ಇಲ್ಲಿ ಮತ್ತೊಂದು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನೀವು ಎಷ್ಟರ ಮಟ್ಟಿಗೆ ನೋವು ಅನುಭವಿಸ್ಬೇಕಲ್ಲ, ಅದೆಲ್ಲ ನೋವುಗಳನ್ನು ನೀವು ತಗೊಂಡು ಆಗಿದೆ ಆಲ್ರೆಡಿ. ಎಲ್ಲ ಥರದ ನೋವುಗಳು, ಎಲ್ಲ ರೀತಿ ಅಳು, ಎಲ್ಲ ರೀತಿ ನಿದ್ದೆ ಇಲ್ಲದಂಥ ದಿನಗಳು ಎಲ್ಲದೂ ಕೂಡ ನೀವು ಆಲ್ರೆಡಿ ಆಗಿದೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರಾದರೂ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು ಅವ್ರು ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದಷ್ಟು ತಾಳ್ಮೆ, ಪಾಸ್ ಆಗಿಬಿಟ್ಟಿದ್ದಾರೆ ಈ ಸಂಬಂಧದ ವಿಚಾರದಲ್ಲಿ, ಪಾಸ್ ಆಗಿದ್ದಾರೆ. ಹಾಗಂತ ನಿಮ್ಮ ರೀತಿ ಅವರು ಊಟ ನಿದ್ದೆ ಮಾಡಿದಿರ ಅದೇ ವಿಚಾರನ ನೆನಪು ಮಾಡಿಕೊಂಡು ಅದೇ ವಿಚಾರವಾಗಿ ಕೊರಗುವಂಥದ್ದು ಅವರು ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನೀವೇ ಅಂತ ಹೇಳಬಹುದು. ಅವರು ತಾಳ್ಮೆಯಿಂದ ಇದ್ದಾರೆ, ಬಟ್ ಆದರೆ ಅವರು ತಾಳ್ಮೆಯಿಂದ ಇದ್ರೂ ಕೂಡ ಒಂದಷ್ಟು ಮೆಲುಕು ಹಾಕ್ತಾ ಇದ್ದಾರೆ ನಿಮ್ಮ ಜೊತೆ ಇದ್ದಿದ್ದಂಥದ್ದು. ಇನ್ನೂ ಆ ಸಂಬಂಧ ಬಿಟ್ಟು ಹೋಗಿಲ್ಲ ಅನ್ನೋ ಥರನೇ ಅವರ ಮೈಂಡ್ನಲ್ಲಿ ಇದೆ ಅಂತಲೇ ಹೇಳಬಹುದು. ಇಲ್ಲಿ ನೀವೇನಾಗ್ತಾ ಇದೆ, ಆಗಿರೋದು ಸ್ವಲ್ಪ ವಿಚಾರ ಆಗಿ ಯಾವುದೋ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನು, ಇನ್ನೊಂದು ಮತ್ತೊಂದು ಆಗಿರ್ಬೋದು. ಬಟ್ ಆದರೆ ಇಲ್ಲಿ ತುಂಬ ದೊಡ್ಡದಾಗಿ ತಗೊಂಡು ಅದನ್ನು ನೀವು ಮಾನಸಿಕವಾಗಿ ನಿಮ್ಮ ಮೈಂಡಿಗೆ ತಗೊಂಡು ಇದು ಎಲ್ಲ ಮುಗದೆ ಹೋಗ್ಬಿಡ್ತೇನೋ, ಇನ್ನು ಲೈಫೇ ಮುಗೀತೋ, ಈ ತಿರುಗ್ತಿರೋ ಭೂಮಿನೇ ನಿಂತೋಗ್ಬಿಡ್ತು ಅನ್ನುವ ಫೀಲ್ನಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು. ಇಲ್ಲಿ ಆ ವ್ಯಕ್ತಿ ಏನಿಲ್ಲ, ಅವ್ರಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆ, ಬಟ್ ಆದರೆ ಪಾಸ್ ಆಗಿದ್ದಾರೆ. ಅವ್ರು ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಆ ತಾಳ್ಮೆ ಇಲ್ಲ, ನೀವು ತಾಳ್ಮೆ ಕಳ್ಕೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಯಾವುದೋ ಒಂದು ಪಾಸ್ಟ್ ನಿಮ್ಮ ಲೈಫಲ್ಲಿ ತುಂಬಾ ನೋವು ಕೊಟ್ಟಿರುವಂಥದ್ದು ಅದು ಈಗಲೂ ಕೂಡ ನೀವು ರಿಮೂವ್ ಮಾಡ್ತಾ ಇಲ್ಲ, ತಲೆಯಿಂದ ತೆಗೆದು ಹಾಕ್ತಾ ಇಲ್ಲ. ಓಕೆ, ಇಲ್ಲಿ ಕೆಲವ್ರ ಲೈಫಲ್ಲಿ ಇಲ್ಲಿ ನಾನು ಏನಾದರೂ ನೋಡ್ತಾ ಇದ್ದೀನಿ ರೀಡಿಂಗ್ ಅಂತ ಹೇಳಿದ್ರೆ, ಕೆಲವು ಸಂಬಂಧಗಳನ್ನೇ ನೀವು ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ನೋಡಿ ಸ್ಟ್ರಾಂಗ್ ಆಗಿ ಬಂದಿದೆ. ಕೆಲವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ ಒಟ್ಟಿಗೆ ಮನಸ್ತಾಪಗಳಾಗಿದ್ದಾಗಿರ್ಬೋದು, ರಿಲೇಷನ್ ಒಟ್ಟಿಗೆ ಒಂದಷ್ಟು ಜಗಳಗಳಾಗಿದ್ದಾಗಿರ್ಬೋದು. ಏನಾಯಿತು, ಯಾಕೆ ಆಯಿತು ಅನ್ನೋದೇ ನಿಮಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಸಲ ನಾವು ಅವರಿಂದ ದೂರ ಆಗಬಾರ್ದಾಗಿತ್ತೇನೋ, ಈ ಜಗಳಗಳಾಗದೇ ಇದ್ರೆ ಚೆನ್ನಾಗಿರ್ತಿತ್ತೇನೋ, ನಾವು ಮತ್ತೆ ಬರಬಹುದೇನೋ, ಈ ರೀತಿ ಕೆಲವು ಟೈಮು ನಿಮ್ಮ ಮಾತುಗಳೇನಿದೆ ಅಲ್ವಾ, ಆ ಮಾತುಗಳು ಯಾವುದೋ ಒಂದು ಚಂಚಲ ಮನಸ್ಸಿಂದನೋ ಯಾವುದೋ ಒಂದು ಫ್ಲೋಲ್ ಏನೋ ಒಂದು ಮಾತಾಡ್ಬಿಡ್ತೀರಿ. ಬಟ್ ಆದರೆ ಆ ಮಾತುಗಳನ್ನ ಬೇರೆಯವರು ತುಂಬ ಸ್ಟ್ರಾಂಗ್ ಆಗಿ ತಗೊಂಡು ಅದನ್ನು ತುಂಬ ಡ್ರ್ಯಾಗ್ ಆಗಿ ಮಾಡ್ತಾರೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಇನ್ನು ಕೆಲವು ದಿನಗಳಲ್ಲಿ ಏನಿದೆಯಲ್ಲ, ನಿಮ್ಮ ಲೈಫಲ್ಲಿ ಒಂದು ಸರಿಯಾದ ನಿರ್ಧಾರ, ಒಂದು ಯಾರಾದರೂ ಇಂಟರ್ವ್ಯೂ ಲೆಕ್ಕಕ್ಕೆ ಏನಾದರೂ ನೋಡ್ತಾ ಇದ್ದರೆ, ಇಂಟರ್ವ್ಯೂ ಅಲ್ಲಿ ನೀವೇನಾದರೂ ಕೆಲಸ ಸಿಗದೆ ತುಂಬ ಒದ್ದಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದರೆ ಆ ಕೆಲಸ ಕೂಡ ನಿಮಗೆ ಬರುವಂಥದ್ದಿದೆ. ಯಾವುದಾದ್ರು ಇಂಟರ್ವ್ಯೂ ಬರೆದಿದ್ದಾಗಿರ್ಬೋದು, ಎಕ್ಸಾಮ್ ಬರೆದಿದ್ದಾಗಿರ್ಬೋದು, ನೀವು ಆ ಕೆಲಸದ ವಿಚಾರವಾಗಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಆ ರೀಡಿಂಗ್ ಹೌದು, ಆ ಕೆಲಸ ಆಗಿಯೇ ತೀರುತ್ತೆ. ಇನ್ನು 2 ತಿಂಗಳುಗಳಲ್ಲಿ ಆ ಕೆಲಸದ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳಬಹುದು. ಇಲ್ಲಿ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, 3ನೇ ವ್ಯಕ್ತಿ ಏನಿದೆ, ಆ ಕೆಲವೊಂದು ಆಗುವಂಥ ಕೆಲಸಗಳಿಗೆ 3ನೇ ವ್ಯಕ್ತಿಯಿಂದ ಹೊಡೆತ ಕೊಡುವಂಥದ್ದು ಈ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಆದರೂ ಕೂಡ ನೀವು ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ. ಇದೊಂದು ಎಫರ್ಟಿಂಗ್ ಟೈಮ್. ನಿಮ್ಮ
ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಆಗಿರ್ಬೋದು, ಏನಕ್ಕೆ ಇರಬಹುದು, ಇದು ಒಂದು ಸರಿಯಾದ ನಿರ್ಧಾರ, ಸರಿಯಾದ ಸಮಯ ಅಂತಲೇ ನಾನು ಹೇಳಬಹುದು. ಇಲ್ಲಿ ಅದನ್ನು ಬಿಟ್ಟು ಇಲ್ಲಿ ಮೂರನೇ ವ್ಯಕ್ತಿಗಳು ನಿಮಗೆ ತುಂಬ ಹರ್ಟ್ ಮಾಡ್ತಾರೆ. ಹೌದು, ನಿಮಗೆ ಕಮಿಟ್ಮೆಂಟ್ಸ್ ಇದೆ, ಹಾಗೆ ನಿಮಗೆ ಬೇರೆಯವ್ರಿಗಿಂತ ಮನೆಯಲ್ಲಿರೋ ವ್ಯಕ್ತಿಗಳಿಂದನೂ ಕೂಡ ಮನಸ್ಸಿಗೆ ಮಾನಸಿಕವಾಗಿ ತುಂಬ ನೋವು ಕೊಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಆದರೆ ನೀವೇನಿದೆಯಲ್ಲ ಅದನ್ನು ನೀವು ಅಲ್ಲಿ ನೋಡಬೇಕು, ಕೇಳಬೇಕು, ಮರ್ತು ಬಿಡಬೇಕು. ಅದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಮುಂದೆ ಬರೋದಕ್ಕೆ ತುಂಬ ಸಮಯ ತೆಗೆದುಕೊಂಡು ಬಿಡತ್ತೆ. ಓಕೆ, ಇಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಲಸ ಕಾರ್ಯಗಳಾಗಿರ್ಬೋದು, ಏನೇ ಇರಬಹುದು, ಈ ಥರದ್ದು ನೀವು ಈಗ ಪಡ್ತಿರುವಂತಹ ನೋವಿಗೆ ನಾಂದಿ ಯಾವಾಗ, ಯಾವ ದಿನದಲ್ಲಿ, ಯಾವ ತಿಂಗಳಲ್ಲಿ ನನಗೆ ಸಿಹಿ ಸುದ್ದಿ ಇದೆ ಅನ್ನೋದಾದರೆ ಈ ರೀಡಿಂಗ್ ನೋಡಿದ ನಂತರ 48 ಗಂಟೆಗಳಲ್ಲಿ ನಿಮ್ಮ ಮನಸ್ಸು ಚೇಂಜ್ ಆಗುವಂಥದ್ದಿದೆ. ಸ್ಟ್ರಗಲ್ ಮಾಡ್ತಿದ್ದೀರಿ, ಇನ್ನು 48 ಗಂಟೆಗಳಲ್ಲಿ ನಿಮ್ಮ ಮನಸ್ಸು ಒಂದು ಶಾಂತ ರೂಪಕ್ಕೆ ತಿರುಗುತ್ತೆ ಅಂತಲೇ ಹೇಳಬಹುದು. ಇನ್ನು 48 ಗಂಟೆಗಳಲ್ಲಿ ಒಂದಷ್ಟು ಸಿಹಿ ಖುಷಿ ವಿಚಾರಗಳಾಗಿರ್ಬೋದು, ನೆಮ್ಮದಿ ಆಗಿರಬಹುದು. ಈಗ ಏನು ಒದ್ದಾಟ, ಕಮಿಟ್ಮೆಂಟ್ಸ್ಗಳಲ್ಲಿ ಒದ್ದಾಡ್ತಾ ಇದ್ದೀರಿ, ಹಾಗೆ ಏನು ಮಾಡಬೇಕು ಅನ್ನುವ ಗೊಂದಲ ಜಾಸ್ತಿ ಆಗ್ತಾ ಇದೆ. ಹಾಗೆ ಇಲ್ಲಿ ನೀವು ನಿಮ್ಮ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ಗಳು ಏನು ಓಡ್ತಾ ಇದೆ, ಇದೆಲ್ಲ ಇನ್ನು ಕೆಲವು 48 ಗಂಟೆಯಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಅನ್ಲಕ್ಕಿಲಿ ಯಾವುದೋ ಒಂದು ಕೆಲಸ ಆಗೋದಿತ್ತು, ಅದು ಕೈ ತಪ್ಪು ಹೋಯ್ತಲ್ಲ ಅಂತ ನೀವು ನೋಡ್ಕೊಂಡು ಏನಾದ್ರು ನೋಡ್ತಾ ಇದ್ರೆ, ಹೌದು, ಅನ್ಲಕ್ಕಿಲಿ ಅದು ಹೋಗಿದೆ. ಓಕೆ, ನೀವು ನಂಬುವ ದೈವದಿಂದ ದುರಾದೃಷ್ಟವಶಾತ್ ಆ ಕೆಲಸ ನಿನ್ನಿಂದ ಕೈ ತಪ್ಪಿ ಹೋಗಿದೆ. ಆದರೆ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ತೋರಿಸ್ತಾ ಇದೆ. ಒಂದು ನೆಮ್ಮದಿಯ ಒಂದು ರೆಸೊಲ್ಯೂಷನ್ ನೀನು ಇಟ್ಕೋ, ಇದನ್ನ ಇಟ್ಕೊಂಡು ನೀನು ಮುಂದೆ ಉರಿ ಅನ್ನೋದು ನೀವು ನಂಬುವ ದೇವರಿಂದ ಬರ್ತಿರುವಂತಹ ಮೆಸೇಜ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಂಬಂಧಗಳ ವಿಚಾರದಲ್ಲಿ ಯಾರಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ, ಆ ಸಂಬಂಧಗಳು ಯಾವಾಗ ಸರಿ ಹೋಗುವಂಥದ್ದು, ಅಥವಾ ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರಿಂದ ಏನು ಉತ್ತರಗಳು ಬರುವಂಥದ್ದಿದೆ ಅಂತ ನೋಡೋಣ. ದಿ ಹೆರೋಫೆಂಟ್ ಇದೆ ಇಲ್ಲಿ. ಕೆಲವರು ಇಲ್ಲಿ ಸಂಬಂಧಗಳು ತುಂಬ ಗಲಾಟೆಗಳೇನಾದರೂ ಆಗಿ ದೂರವಾಗಿದ್ದರೆ, ಅಥವಾ ತುಂಬ ಕಿರಿಕಿರಿ ಆಗ್ತಾ ಇದ್ದರೆ, ದಯವಿಟ್ಟು ಯಾರಾದರೂ ಮನೆಯಲ್ಲಿ ಹಿರಿಯರು ಏನಾದರೂ ಇದ್ದರೆ, ದೊಡ್ಡವರು ಏನಾದರೂ ಇದ್ದರೆ, ಅವ್ರ ಹತ್ರ ನೀವು ಒಂದು ರೈಟ್ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಅವ್ರ ಹತ್ರ ನೀವು ಕೇಳಬೇಕಾಗತ್ತೆ. ನಿಮ್ಮಿಬ್ಬರ ಜಗಳ ನಿಮ್ಮಿಬ್ಬರಲ್ಲೇ ಮಾತಾಡಿದುಕೊಂಡು ಡ್ರ್ಯಾಗ್ ಮಾಡೋದಕ್ಕಿಂತ ಇದರಲ್ಲಿ ಮಧ್ಯವರ್ತಿಗಳಾಗಿ ಒಬ್ಬ ಹಿರಿಯ ವಯಸ್ಕರ ವ್ಯಕ್ತಿ ಒಬ್ಬರು ಬೇಕಾಗತ್ತೆ. ಅದು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ಅತ್ತೆ ಮಾವಂದಿರಾಗಿರಬಹುದು, ಅಥವಾ ಯಾರೋ ಒಬ್ಬ ಗುರುಗಳು, ಮನೆಯಲ್ಲಿ ದೊಡ್ಡ ವ್ಯಕ್ತಿ ಯಾರಿರ್ತಾರಲ್ಲ ಅವ್ರ ಹತ್ರ ನೀವು ಸರಿಯಾದ ನಿರ್ಧಾರಗಳನ್ನು ನೀವಿಬ್ಬರು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ಲವರ್ಸ್ಗಳಲ್ಲಾದರೆ ಏನು ಮಾಡಬೇಕು ಮೇಡಮ್ ಅಂತ ಹೇಳಿದ್ರೆ, ನಿಮ್ಮ ನಡುವೆ ಯಾರಾದರೂ ಒಬ್ಬರು ಫ್ರೆಂಡ್ಸು ಅಥವಾ ಯಾರಾದರೂ ಇರ್ತಾರಲ್ಲ, ಅವ್ರ ಹತ್ರ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ನಿಮ್ಮ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಟರ್ ಇಲ್ಲದೇ ಕೆಲವರು ಜಗಳಗಳಾಡ್ಕೊಳ್ಳೋದು, ಅವರು ಶಾಂತವಾಗಿದ್ರೂ ಕೂಡ ನಿಮ್ಮ ಮೈಂಡ್ನಲ್ಲಿ ಏನೇನು ಓಡ್ತಾ ಇರುತ್ತೆ, ಅಯ್ಯೋ ಅವ್ರು ಫೋನ್ ಮಾಡಿಲ್ಲ, ಅವ್ರಿಗೆ ಯಾರೋ ಸಿಕ್ಬಿಟ್ರ, ಅವರು ಇಲ್ಲಿಗೆ ಮುಗ್ದೋಗ್ಬಿಡ್ತಾ. ಯಾಕೆಂದರೆ ಪಾಸ್ಟಲ್ಲಿ ಅವರು ತುಂಬ ನಿಮಗೆ ಬೆನ್ನಿಗೆ ಚೂರಿ ಹಾಕಿರುವಂಥ ಕೆಲಸಗಳು ಮಾಡ್ತಾ ಇರೋದ್ರಿಂದ ಈಗಲೂ ಕೂಡ ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಅದರಿಂದ ನೀವು ಹೊರಗಡೆನೇ ಬರ್ತಾ ಇಲ್ಲ. ಓಕೆ, ಇಲ್ಲಿ ಕೆಲಸದ ವಿಚಾರವಾಗಿ ಏನಾದರೂ ನೀವು ನೋಡ್ತಾ ಇದ್ರಿ ಅಂದರೆ ಎಫರ್ಟ್ ಆಗ್ತಾ ಇದ್ರಿ, ದಯವಿಟ್ಟು ಎಫರ್ಟ್ ಹಾಕಿ. ಕೆಲಸದ ವಿಚಾರದಲ್ಲೂ ಕೂಡ ಒಂದಷ್ಟು ಜಯನ ನಾನು ನೋಡ್ಬೋದು. ನಿಧಾನ ಆದರೂ ಪ್ರಧಾನವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಇದಾಗಿತ್ತು. ಸೊ ಇದರಲ್ಲಿ ನಿಮಗೆ ಈಗ ನಡೀತಿರುವ ವಿಚಾರಕ್ಕೆ ಘಟನೆಗಳಿಗೆ ಏನು ಕಾರಣ ಅಂತ ನಾನೇನಾದರೂ ನೋಡೋದಕ್ಕೆ ಅಂತ ಹೋದರೆ, ಇಲ್ಲಿ ನಡೀತಿರುವಂತಹ ಘಟನೆಗಳಿಗೆ, ವಿಚಾರಗಳಿಗೆ ಒಂದಷ್ಟು ನಿಮ್ಮ ಕಮಿಟ್ಮೆಂಟ್ಸ್ ಕೂಡ ನಿಮಗೆ ತಲೆ ತಿಂತಾ ಇದೆ. ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ಈ ರೀತಿ ತಲೆನೋವಾಗಿರೋದ್ರಿಂದ ಅದು ನಿಮ್ಮ ಮನಸ್ಸಿಗೆ ಆಳವಾಗಿ ನೋವು ಉಂಟು ಮಾಡ್ತಾ ಇದೆ, ಗೊಂದಲಗಳು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರಿ, ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಯಾವಾಗಲೂ ಕೇಳ್ತಾ ಇರ್ತೀರಿ, ಎಲ್ಲರೂ ಮೆಸೇಜ್ ಮಾಡ್ತಾ ಇರ್ತೀರಿ, ಮೂರನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಾಗಲೇ ಯಾರು ಕರೆಕ್ಟಾಗಿ ನೀವು ಹೇಳೋದೇ ಇಲ್ಲ ಮೇಡಮ್, ಲಾಸ್ಟಿಗೆ ಸ್ವಲ್ಪನೇ ಹೇಳಿಬಿಡ್ತೀರಿ ಅಂತ. ಸೊ ಕೂಲಂಕುಷವಾಗಿ ಇವತ್ತು ಮೂರನೇ ಕಾರ್ಡ್ ವಿಚಾರವಾಗಿ ನಾನು ಹೇಳ್ತೀನಿ. ಓಕೆ, ಯಾವುದೋ ಒಂದು ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಕ್ಲೀನಾಗಿ ಹೋಗ್ತಾ ಇದೆ, ಇವಾಗ ಕರೆಕ್ಟಾಗಿ ಹೋಗ್ತಾ ಇದೆ. ಸ್ಟ್ರಕ್ ಆಗಿತ್ತು ಈ ಹಿಂದೆ,
ಏನಪ್ಪ ಮಾಡೋದು ಅನ್ನುವ ರೀತಿ ಒಂದಷ್ಟು ಗೊಂದಲಗಳಾಗಿತ್ತು. ಬಟ್ ಆ ಕೆಲಸದ ಕಾರ್ಯಗಳಲ್ಲಿ ಇನ್ನು ಅವಕಾಶಗಳು ಒದಗಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕೆಲಸದ ವಿಚಾರವಾಗಿ ಆಗಿರ್ಬೋದು, ಈ ಎಜುಕೇಷನ್ ವಿಚಾರದಲ್ಲಿ ಆಗಿರಬಹುದು. ಎಜುಕೇಷನ್ ಅಂದರೆ ನೀವೀಗ ಎಕ್ಸಾಮ್ ಬರೆದು ಏನೋ ಪಾಸ್ ಮಾಡಿದ್ರೆ ಅದು ಕೂಡ ಯಾವುದ್ಯಾವುದೋ ಒಂದು ಒಳ್ಳೆ ಕೆಲಸಗಳಲ್ಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದೃಢ ನಿರ್ಧಾರಗಳನ್ನ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕಾಗಿರಬಹುದು, ಏನಕ್ಕೆ ಆಗಿರಬಹುದು, ಇಲ್ಲಿ ಮೈಂಡ್ ದಯವಿಟ್ಟು ಫ್ಲಿಕ್ಚುಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆತ್ರದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ನೀವು ಎಷ್ಟೋ ಸಲ ಈ ಹಿಂದೆ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಿ. ಈ ಸಲ ಆ ಥರ ಬೇಡ. ಓಕೆ, ಹಾಗೆ ಇನ್ನೊಂದು ಹೇಳ್ತೀನಿ ನಾನು, ನೀವು ಮಾತಾಡುವಾಗ ಹಿರಿತವಾದಂಥ ಮಾತಾಡುವಂಥ ವ್ಯಕ್ತಿಗಳಾಗಿದ್ದೀರಿ. ದಯವಿಟ್ಟು ಆ ಹಿರಿತವಾದ ಮಾತುಗಳನ್ನು ದಯವಿಟ್ಟು ನಿಲ್ಲಿಸಿ. ನೀವು ಏನೋ ಮಾತಾಡ್ಬಿಡ್ಬೋದು, ಬಟ್ ಆದರೆ ಅದು ತುಂಬ ಹರ್ಟ್ ಮಾಡುತ್ತೆ. ಬೇರೆಯವರು ಅದನ್ನು ಬೇರೆ ರೀತಿ ತಿಳ್ಕೊಳ್ಳುವಂಥದ್ದು ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೋ ಒಂದು ಸರಿಯಾದ ಕೆಲಸನ ನಾನು ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ, ಆದರೆ ಮುಂದುವರಿಯೋದಕ್ಕೆ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಕೆಲವು ನೆಗೆಟಿವ್ ಪರ್ಸನ್ಸ್ಗಳು ಕೂಡ ನಿಮ್ಮ ಲೈಫಲ್ಲಿ ಇದ್ದಾರೆ. ಕೆಟ್ಟ ಕಣ್ಣು ನಿಮ್ಮ ಮೇಲೆ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ದಿರುವ ರೀತಿ ಆಗ್ತಾ ಇದೆ. ನೀವು ಏನು ಗೊತ್ತಾ, ದುಡಿಯುವಂಥದ್ದು 10 ರೂಪಾಯಿ ಆಗಿದೆ, ಜನಕ್ಕೆ ಕಾಣಿಸುವಂಥದ್ದು 100 ರೂಪಾಯಿಯಲ್ಲಿ ನೀವು ಆ ರೀತಿ ಕಾಣಿಸ್ತಾ ಇದ್ದೀರಿ. ಹಾಗೆ ಎಲ್ಲಿ ನೀವು ಏಳಿಗೆ ಆಗ್ಬಿಡ್ತಿರೋ, ಎಲ್ಲಿ ಯಾವ ಸ್ಥಾನಕ್ಕೆ ಹೋಗ್ಬಿಡ್ತಿರೋ ಅನ್ನುವ ಹೊಟ್ಟೆ ಕಿಚ್ಚಿನ ಜನಗಳನ್ನು ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ರಿ ಅಂತ ಹೇಳ್ಬೋದು. ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಕೆಟ್ಟ ಕಣ್ಗಳಿಂದ ನಿಮಗೆ ಎಷ್ಟು ಪೂಜೆ ಪುನಸ್ಕಾರಗಳಾಗಿರ್ಬೋದು, ಏನೇ ಆಗಿರಬಹುದು, ಇದನ್ನು ನಿಮ್ಗೇನಾಗ್ಬಿಟ್ಟಿದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ನೋ ಥರ ನಿಮ್ಮ ಮೈಂಡಿಗೆ ಬರ್ತಾ ಇರತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರ್ಬೋದೇನೋ, ಅದಾಗಿರ್ಬೋದೇನೋ, ಇದಾಗಿರ್ಬೋದೇನೋ ಅಂತ. ಬಟ್ ಆದರೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ನೆಗೆಟಿವ್ ಪೀಪಲ್ಸ್ಗಳು ಕೂಡ ನೀವು ಜೊತೆಲೇ ಇಟ್ಕೊಂಡು ತಿರುಗ್ತಾ ಇದ್ದೀರಿ ಅನ್ನುವ ಅರಿವು ಕೂಡ ನಿಮಗೆ ಆಗಬೇಕಾಗತ್ತೆ. ಇಲ್ಲಿ ಒಂದಷ್ಟು ಮನಸ್ಸಿಗೆ ಸಮಾಧಾನನೇ ಇಲ್ಲ. ನಿಮಗೆ ಯಾವುದೋ ಒಂದು ಕೆಟ್ಟ ಘಟನೆ ಒಂದು ನಡೆದಿದೆ ಮನೆಯಲ್ಲಿ, ಯಾವುದೋ ಒಂದು ಮನಸ್ತಾಪಕ್ಕೆ ಈಡಾಗಿದ್ದೀರಿ, ಯಾವುದೋ ಒಂದು ಜಗಳಗಳು ಅಥವಾ ಕಲಹಗಳು ಆಗಿದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಇನ್ನೂವರೆಗೂ ನೆಮ್ಮದಿ ಬಂದಿಲ್ಲ ಅಂತಲೇ ನನಗಿಲ್ಲಿ ತೋರಿಸ್ತಾ ಇದೆ. ನೆಮ್ಮದಿನೇ ಇಲ್ಲದಂತೆ ನೀವು ಒಂದು ರೀತಿ ಕೂತ್ಕೊಂಡ್ಬಿಟ್ಟಿದ್ದೀರಿ. ಓಕೆ, ಇಲ್ಲಿ ಆ ನೆಮ್ಮದಿ ಇಲ್ದಿರುವಂಥದ್ದು ಆಗಿರ್ಬೋದು, ಜಗಳಗಳಾಗಿರಬಹುದು, ಕಲಹಗಳಾಗಿರಬಹುದು, ಇದೆಲ್ಲ ಏನು ನಡೆದಿದೆ ಅಲ್ಲ, ನಡೀತಾ ಇದೆ ಅಲ್ವಾ, ಇನ್ನು ಕೆಲವೇ ದಿನಗಳಲ್ಲಿ ಅದು ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಲಹ ಆಗಿರಬಹುದು, ಇನ್ನು ಕೆಲವೇ ದಿನಗಳೇನು, ಕೆಲವೇ ಸಮಯದಲ್ಲಿ ಆ ಜಗಳಗಳು ನಿಂತು ಹೋಗುತ್ತೆ. ಮತ್ತೆ ಯಾರೆಲ್ಲ ನಿಮ್ಮಿಂದ ದೂರ ಆಗಿದ್ರು, ಜಗಳ ಆಡಿಕೊಂಡು, ಗಂಡ ಹೆಂಡತಿ, ಅತ್ತೆ ಮಾವ, ನಾದಿನಿ, ಅವರು ಇವರು ಏನೇನೆಲ್ಲ ಇರುತ್ತಲ್ಲ, ಜಗಳ ಆಡಿ ದೂರ ಆಗಿ ನೋ ಕಾಂಟ್ಯಾಕ್ಟ್ ರೀತಿ ಆಗುವಂಥದ್ದು ಎಲ್ಲ ಲವರ್ಗೆ ಸಂಬಂಧಪಡಲ್ಲ. ಯಾಕೆಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿದೆ. ಹಾಗೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ, ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಆ ಸಂಬಂಧಗಳು ಮತ್ತೆ ಸರಿ ಹೋಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಈಗ ಸಮಯ ಸರಿ ಇಲ್ದಿರೋ ಕಾರಣ, ಅಥವಾ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾವುದೋ ವಿಚಾರ ತಗೊಂಡು ಬಂದು ಎಲ್ಲೋ ಗಲಾಟೆ ಮಾಡಿಕೊಂಡು ಎಲ್ಲೋ ಅಸಮಾಧಾನವಾಗಿ ಅದು ಕಿರಿಕಿರಿ ಆಗಿರೋದ್ರಿಂದ ಅದು ಅಂಥ ದೊಡ್ಡ ಮಟ್ಟಕ್ಕೆ ಏನು ಡ್ರ್ಯಾಗ್ ಆಗಲ್ಲ, ಮತ್ತು ರೀಕನೆಕ್ಟ್ ಆಗುವಂಥದ್ದು ಮತ್ತೆ ಸರಿ ಹೋಗುವಂಥದ್ದೆಲ್ಲ ಆಗುತ್ತೆ ಅನ್ನುವ ರೀತಿಯಲ್ಲಿ ಈ ರೀಡಿಂಗ್ ಇದೆ. ಬಟ್ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅವಕಾಶಗಳಂತೂ ಒದಗಿ ಬರ್ತಾನೂ ಇದೆ, ಬರಲಿದೆ ಅಂತಲೂ ಹೇಳ್ಬೋದು. ಸೊ ನೀವು ಯಾಕೆ ಒಂದಷ್ಟು ಏನೋ ಒಂದು ಕೆಲಸ ಮಾಡುವಾಗ ಆಗಿರ್ಬೋದು, ಏನೇ ಇರ್ಬೋದು, ಯಾಕೆ ಅಡೆತಡೆ ಆಗ್ತಾ ಇದೆ, ಯಾಕೆ ನಿಮಗೆ ಒಂದಷ್ಟು ಭಯ ರೀತಿ ಕಾಡುವಂಥದ್ದು, ಅದು ಆಗುತ್ತೋ ಇಲ್ಲೋ ಅನ್ನುವ ರೀತಿಯಲ್ಲಿ ನೀವು ಇರುವಂಥದ್ದಾಗುತ್ತೆ ಅಂತ ಹೇಳಿದ್ರೆ ಆ ನೆಗೆಟಿವ್ ಎನರ್ಜಿ ಸ್ವಲ್ಪ ಇದೆ. ಸೊ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ತೋರಿಸಿದ್ದು, ನೀವು ಪ್ರತಿಯೊಬ್ಬರು ಸಾಕಷ್ಟು ಜನ ಕೊಂಡ್ಕೊಂಡಿದ್ರಿ, ಯಾರೆಲ್ಲ 3rd ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಬ್ಲ್ಯಾಕ್ ಟರ್ಮಲಿನ್ ಅಂತ ಸಿಗುತ್ತೆ. ಸೊ ಇಂಥ ಕೆಟ್ಟ ಜನಗಳಿಂದ, ಕೆಟ್ಟ ಕಣ್ಗಳಿಂದ ನಿಮ್ಮ ಕೆಲಸಗಳು ಆಗದೆ ಇರೋದ್ರಿಂದ, ನಿಮ್ಮ ಕೆಲಸಗಳೇನಾದರೂ ಆಗುವಂಥದ್ದು, ಈಸಿಯಾಗಿ ಆಗುವಂಥದ್ದು, ತುಂಬ ಸ್ಟ್ರಕ್ ಆಗಿರೋದೇನಾದರೂ ಆಗ್ತಾ ಇದ್ದರೆ ದಯವಿಟ್ಟು ಈ ಬ್ಲ್ಯಾಕ್ ಟರ್ಮಲಿನ್ನ ಹಾಕ್ಕೊಳ್ಳಿ. ನಾನು ಪ್ರತಿ ಸತಿ ವಿಡಿಯೋದಲ್ಲಿ ತೆಗೆದು ತೋರಿಸೋವಂಥದ್ದಾಗಿದೆ.
ಸೊ ಹಾಗಾಗಿ ನಿಮ್ಮ ಕೆಲಸ ಸ್ಟ್ರಕ್ ಆಗಿದೆ. ಇದೊಂದು ಬ್ಲ್ಯಾಕ್ ಟರ್ಮಲ್ಲಿ ಏನಂದರೆ ನಾವೇ ಹೀಲ್ ಮಾಡಿ ಕೊಡ್ತೀವಿ, ಬಟ್ ನೀವು ಇದನ್ನು ಧರಿಸ್ಕೊಳ್ಬೇಕಷ್ಟೇ. ಇದಕ್ಕೆ ಪೂಜೆ ಪುನಸ್ಕಾರ ಅದು ಯಾವುದೂ ಇಲ್ಲ, ಸುಮ್ಮನೆ ಇದನ್ನು ಹಾಕ್ಕೊಳ್ಳೋದಷ್ಟೇ. ಇದು ಹಾಕ್ಕೊಳ್ತಾ ಇದ್ದಾಗೆ ಆ ಬ್ಲಾಕೇಜ್ ಆಗಿರ್ಬೋದು, ಪದೇ ಪದೇ ಸಂಬಂಧಗಳಲ್ಲಿ ಕಿರಿಕಿರಿ ಆಗ್ತಾ ಇರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ, ಮುಂದೆ ಚೆನ್ನಾಗಾಗತ್ತೆ, ಮತ್ತೆ ರಿಪೀಟ್ ಆಗಲ್ಲ ಲೈಫಲ್ಲಿ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಬ್ಲಾಕೇಜ್, ಹಣದ ವಿಚಾರಕ್ಕೆ ಏನಾದರೂ ನೀವು ಸ್ಟ್ರಗಲ್ ಪಡ್ತಾ ಇದ್ದರೆ ಅದು ಕೂಡ ಈ 3 ತಿಂಗಳ ಒಳಗಡೆನೆ ಲೋನ್ಸ್ ಆಗಿರ್ಬೋದು, ಏನೇ ಇರಬಹುದು, ಹಣದ ವಿಚಾರವಾಗಿ ಒಂದಷ್ಟು ನೆಮ್ಮದಿಯ ದಿನಗಳನ್ನ ನೀವು ನೋಡ್ತೀರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಸ್ಟೇಬಲ್, ಅದು ಜವಾಬ್ದಾರಿಯುತವಾಗಿ ಆ ಹಣನ ನಾನು ಎಲ್ಲಿ ಹಾಕಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು. ಈಗ ನೀವು ಈ ಹಿಂದೆ ತುಂಬ ಸ್ಟ್ರಗಲ್ ಪಟ್ಟಿದ್ದೀರಿ ಹಣದ ವಿಚಾರವಾಗಿ, ಎಲ್ಲರ ಮುಖಭಾವನೆಗಳನ್ನೆಲ್ಲ ನೋಡಾಗಿದೆ. ಬಟ್ ಆದರೆ ಈಗ ಮತ್ತು ಕೆಲಸಕ್ಕೆ ಹೋಗಿ ಆಗಿರಬಹುದು, ಅಥವಾ ಯಾವುದೋ ಒಂದು ಆಗಿರ್ಬೋದು, ಜಮೀನಿಂದ ಆಗಿರ್ಬೋದು, ಏನೇ ಇರಬಹುದು, ಆ ಹಣ ಬಂದಾಗ ಅದನ್ನು ಯಾವ ರೀತಿ ಇಟ್ಕೊಳ್ಬೇಕು, ಅದನ್ನು ಯಾವ ರೀತಿ ಸರಿಯಾದ ರೂಪಕ್ಕೆ ಅದನ್ನು ನಾನು ನೋಡ್ಕೊಳ್ಬೇಕು, ನಾನು ಯಾವ ರೀತಿ ಕೂಡಿಡಬೇಕು, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇಲ್ಲಿ ನಿಮಗೆ ಶತ್ರುಗಳು ಇದ್ದಾರೆ, ಮಿತ್ರಗಳು ಇದ್ದಾರೆ, ಆದರೆ ಹಿತಶತ್ರುಗಳು ತುಂಬ ಚೆನ್ನಾಗಿದ್ದಾರೆ. ಅಂಥವ್ರನ್ನ ನೀವು ತುಂಬ ಪ್ರೀತಿಯಿಂದನೇ ಹ್ಯಾಂಡಲ್ ಮಾಡಿ, ತುಂಬ ಪ್ರೀತಿಯಿಂದನೇ ಡೀಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿಗಳು ನಿಮ್ಮ ಬಗ್ಗೆ ಗಾಸಿಪ್ಸ್ನ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಬಗ್ಗೆ ಕೆಟ್ಟ ರೀತಿಯಲ್ಲಿ ಹೇಳ್ಕೊಂಡು ಬರುವಂಥದ್ದು, ನೀವಿರುವ ಅಂತರಂಗನೇ ಬೇರೆ, ನಿಮ್ಮನ್ನು ಬೇರೆ ರೀತಿ ತೋರಿಸುವಂಥದ್ದು, ಈ ರೀತಿ. ಈಗ ಒಂದೊಂದು ಹೇಳ್ತೀನಿ, ಯಾರೇ ಆಗಿರಲಿ ಶತ್ರುಗಳು ಬೇರೆ ಬೇರೆ ಅಸ್ತ್ರಗಳನ್ನ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಅದು ಇದು ಮಾಡಿರ್ತಾರೆ. ಕಡೆಗೆ ಅವರು ಮಾಡುವಂತಹ ಈಸಿ ಮೆಥಡ್ ಕೆಲಸ ಶತ್ರುಗಳದ್ದೇನು ಗೊತ್ತಾ? ಅಪಪ್ರಚಾರ. ಓಕೆ, ಅಪಪ್ರಚಾರನ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗೋದು, ಈ ಥರ ಮಾಡ್ತಾರೆ. ಓಕೆ, ಇಲ್ಲಿ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನಿಮಗೆ ಯಾವುದೇ ಒಂದು ವಿಚಾರಕ್ಕೆ ಏನು ಗೈಡ್ ಕೊಡ್ತಾ ಇದೆ ಅಂದರೆ, ವೆನ್ ಯು ಟೇಕ್ ದಿ ಫಸ್ಟ್ ಸ್ಟೆಪ್, ನೀನು ಫಸ್ಟು ಯಾವುದೇ ಕೆಲಸ ಆಗೋದಕ್ಕಿಂತ ಮುಂಚೆ ಮೊದಲನೇ ಹೆಜ್ಜೆ ಇಡು ಅಂತ ಹೇಳಿ ನಿಮಗೆ ಹೇಳ್ತಾ ಇದೆ ಯೂನಿವರ್ಸ್. ಅದು ಯಾವುದಾದ್ರೂ ಒಂದು ವಿಚಾರ ಆಗಿರಬಹುದು, ಆ ವಿಚಾರದಲ್ಲಿ ನೀವು ನೋಡ್ತಾ ಇದ್ರೆ ಮೊದಲು ನೀನು ಒಂದು ಹೆಜ್ಜೆ ಇಡು ಮುಂದಕ್ಕೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ನಂಬುವ ದೇವರಿಂದ ಏನು ಮೆಸೇಜ್ ಬಂದಿದೆ ಅಂದರೆ, ಬಿ ಅಸರ್ಟಿವ್ ಅಂತ ಬಂದಿದೆ. ಇಲ್ಲಿ ನೀವು ನಂಬುವ ದೈವದಿಂದ ಏನು ಬಂದಿದೆ ಅಂದರೆ, ಬಿ ಅಸರ್ಟಿವ್ ಅಂದರೆ ನೀನು ದೃಢವಾಗಿರು. ಏನು ಗೊತ್ತಾ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು, ಏನೇ ಮಾಡಬೇಕಾದ್ರೂ ನಾವು ದೃಢವಾಗಿರ್ಬೇಕಲ್ಲ, ಇದನ್ನು ಮಾಡೇ ತೀರ್ತೀವಿ ಅಂತ ಹೇಳಿ. ಯಾವುದೇ ಜನಗಳು ಬಂದು ನಿಮ್ಮನ್ನು ಮ್ಯಾನುಪ್ಯುಲೇಟ್, ಮೈಂಡ್ ಡೈವರ್ಟ್ ಮಾಡುವ ಕೆಲಸ ಮಾಡಿದ್ರು ಕೂಡ ನೀವು ಒಂದು ದೃಢವಾಗಿ ಏನಾದರೂ ನಿಂತ್ಕೊಂಡ್ರಿ ಅಂತ ಅಂದರೆ, ನೀವು ಒಂದು ಹೆಜ್ಜೆ ಮುಂದಿಟ್ಟು, ದೃಢವಾಗಿ ಒಂದು ಹೆಜ್ಜೆ ಮುಂದಿಟ್ಟು ಹೋದ್ರಿ ಅಂತ ಹೇಳಿದ್ರೆ ಆ ಕೆಲಸ ಕಾರ್ಯಗಳಾಗತ್ತೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಸಂಬಂಧಗಳಲ್ಲಿ ಏನಾದರೂ ಬಿರುಕಾಗಿರಬಹುದು, ಸಂಬಂಧಗಳಲ್ಲಿ ಏನಾದರೂ ನೀವು ಈ ರೀಡಿಂಗ್ ನೋಡ್ತಾ ಇದ್ದರೆ ನಿಮ್ಗೆ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಂದರೆ ಸಂಬಂಧ ಏನಾಗಲ್ಲ, ಬಟ್ ಆದರೆ ಏನೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ನಿಧಾನವಾಗಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಧಾನವಾಗಿ ನಿಮ್ಮ ಲೈಫಲ್ಲಿ ನೀವು ಮಾತಾಡಿಸುವಂಥದ್ದಾಗಿರ್ಬೋದು, ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಏನೇ ಇರಬಹುದು, ನಿಧಾನವಾಗಿ ಆ ವ್ಯಕ್ತಿ ಮತ್ತೆ ಮಾತಾಡೋದಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆ ಯೂಸ್ ಇದೆ, ಯಾರು ತುಂಬ ಮನಸ್ಸಿನಲ್ಲಿ ಅಯ್ಯೋ ಏನೋ ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ ಅಂತೇಳಿ ತುಂಬ ಗೊಂದಲದಲ್ಲಿ ಇರ್ತಾರಲ್ಲ, ಅಂಥವ್ರಿಗೆ ನೀವು ಶೇರ್ ಮಾಡ್ಬೋದು ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.